ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಸಮಸ್ಯೆ ಬ್ಲಾಗ್ಸ್. ಇದನ್ನೆಲ್ಲ ನೆನೆ ನೋಡಿದ್ರೆ ಅನಿಸುತ್ತೆ. ನೆನೆ ನಾವು ನಮ್ಮ ಅತ್ತೆಯವ್ರ ಮನೆಗೆ ಹೋಗಿದ್ವಿ. ಅದಾದಮೇಲೆ ಇವತ್ತು ಯಾಕಂದರೆ ಪ್ರಣವ್ಗೆ ತುಂಬ ಹುಷಾರಿಲ್ಲ, ಜ್ವರ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಅವಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ನೋಡ್ಕೊಂಡು ಯಾವ ರೀತಿ ಇದೆ ಅಂತ ಸಿಗ್ತೀವಿ. ಸೊ ಇದು ನಾನು ಹೋಗುವಾಗ ಬರುವಾಗ ವೀಡಿಯೋ ಮಾಡ್ತಿದ್ದಕ್ಕೆ ಪ್ರತಿ ವೀಡಿಯೋ ಮಾಡ್ತಿದ್ದೀನಿ ಅಂತ ಈ ಥರ ಮಾಡ್ತಾಯಿದ್ದಾರೆ ನೋಡಿ. ಪ್ರಣವ್ ಹುಷಾರಿಲ್ಲ ನೋಡ ಅಂತ ಪ್ರಣವ್ ಈ ಕಡೆ ಬಾ. ಹುಷಾರಾಗಿದ್ದಾಳೆ, ಈಗ ಆಟ ಆಡ್ತಾ ಇದ್ದಾಳೆ ಇದ್ದು. ಸೊ ರಾತ್ರಿ ಫುಲ್ಲು ಮಲ್ಕೊಂಡು ಇದ್ಲು, ಜ್ವರ ಏನೇನೋ ಮಾತಾಡ್ತಾ ಇದ್ಲು. ಆಮೇಲೆ ಜೇಷು ನೋಡಬೇಕು ಅಂತ ವಿಡಿಯೋ ಕಾಲು ಮಾಡಿದ್ಲು. ಸೊ ನೋಡಿಕೊಂಡು ಹೊರಡುವ ಅಂತ ಬಂದ್ವಿ. ಸೊ ನೋಡಿ ಹೆಂಗೆ ಆಟ. ಟೀ ಬಂತು. ಸೊ ಇದಾದ ನಂತರ ಆಮೇಲೆ ಪ್ರಣವನ ಆಟ ಆಡಿಸ್ತಾಯಿದ್ರು ಪ್ರದೀಪ್. ನಾವು ಹೊರಡೋಣ ಅಂತ ಅಂದ್ಬಿಟ್ಟು ಸೊ ಟೀ ಕುಡ್ಕೊಂಡು ಹೊರಟ್ವಿ. ಸೊ ನಾವು ಬಂದು ಮನೇಲಿ ಮಸಬ್ ಸಾಂಬಾರು ಮಾಡಿದ್ದೆ, ಅದೇ ಇತ್ತು. ಅದಕ್ಕೆ ಅನ್ನ ಮಾಡಿಬಿಟ್ಟು ಅವರಿಬ್ರಿಗೂ ಊಟ. ಅವಳು ಪ್ರಣವನ ಮನೆಗೆ ಬಂದಿದ್ಲು. ಬಂದು ಸಂಜೆ ಕರ್ಕೊಂಡು ಹೋಗ್ತೀವಿ ಅಂದರು. ಸೊ ಆಮೇಲೆ ಬಟ್ಟೆ ಎಲ್ಲ ಒಗೆದಾಕಿ ಇಬ್ಬರು ಮಲ್ಕೊಬಿಟ್ಟಿರು. ಆವಾಗ ಕೆಲಸ ಎಲ್ಲ ಮಾಡ್ಕೊಬಿಡೋಣಪ್ಪ ಅಂದ್ಬಿಟ್ಟು ಬಟ್ಟೆ ಒಗೆದು ಎಲ್ಲ ರೆಡಿ ಮಾಡ್ಕೊಬಿಡ್ತಾ ಇದ್ದೆ. ಅವ್ರು ಎದೊಳಷ್ಟರೊಳಗಡೆ ಬೇಗ ಒಗಿತಾ ಇದ್ದೀನಿ. ಅಷ್ಟು ಜಾಸ್ತಿ ಬಟ್ಟೆನೇ ಇದೆ, ಒಗೆಯೋಕ್ಕೆ ಆಗ್ತಾಯಿರಲಿಲ್ಲ. ಸೊ ಇರಪ್ಪ ಒಗ್ಕೊಂಬಿಡೋಣ ಅಂದ್ಬಿಟ್ಟು ಬಟ್ಟೆ ಎಲ್ಲ ಒಗೆದು ಎಲ್ಲ ರೆಡಿ ಮಾಡಿದೆ. ಅಷ್ಟರಲ್ಲಿ ಅವರಿಬ್ಬರು ಎದ್ದರು. ಅದಾದಮೇಲೆ ಪ್ರಣವ್ ಪಾಸ್ತಾ ಕೇಳಿದ್ಲು, ಇರಪ್ಪ ಪಾಸ್ತಾ ಮಾಡಿಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಸೊ ಬೇಗ ಈರುಳ್ಳಿ ಕಟ್ ಮಾಡ್ತಿದ್ದೀನಿ. ಆಗ್ತಾನೇ ಇಲ್ಲ ಗೈಸ್, ನಿಜ ಹೇಳಬೇಕು ಅಂತಂದರೆ ಆಗ್ತಾನೇ ಇಲ್ಲ. ಆವಾಗ ಸರಿ ಇನ್ನೇನು ಮಾಡೋದು, ಬೇಗ ಮಾಡ್ಕೋಬೇಕು. ಕಣ್ಣು ಬೇರೆ ಉರಿತಾ ಇದೆ, ಬಟ್ಟೆ ಬೇರೆ ತೊಳಿಬೇಕು. ಅರ್ಧ ತೊಳ್ಬಿಟ್ಟು ಓಡಿ ಬಂದೆ, ಇವರಿಬ್ಬರು ಎದ್ಬಿಟ್ರಂತ. ಸೊ ಅದಕ್ಕೆ ಫಾಸ್ಟಾಗಿ ಮಾಡ್ತಾಯಿದ್ದೆ. ಸೊ ಅವಳಿಗೆ ಪಾಸ್ತಾ ಮಾಡಿಕೊಟ್ಟೆ. ನಾನು ಮಾಡೋ ಪಾಸ್ತಾ ಅಂದರೆ ಅವಳಿಗೆ ಸಖತ್ ಇಷ್ಟ. ಸೊ ಅವಾಗ ಕೇಳ್ತಾ ಇರ್ತೀನಿ, ಏನಾರು ಬೇಕಮ್ಮ ಅಂದರೆ ನಂಗೆ ಪಾಸ್ತಾ ಮಾಡಿಕೊಡು, ನೀನು ಮಾಡೋ ಪಾಸ್ತಾ ಇಷ್ಟ ಅಂತ ಹೇಳ್ತಾ ಇರ್ತಾಳೆ. ಸೊ ಅವಳಿಗೋಸ್ಕರನೇ ಪಾಸ್ತಾ ಮಾಡ್ತಾ ಇದ್ದೆ. ಸೊ ಪಾಸ್ತಾ ಬೇಯಿಸ್ಕೊಳಕ್ಕೆ ನೀರಿಟ್ಟು ಮಾಮೂಲಿ ಸ್ವಲ್ಪ ಎಣ್ಣೆ ಹಾಕಿ ಯಾವ ರೀತಿ ಮಾಡ್ತೀನೋ ಸೊ ಅದೇ ರೀತಿ ಮಾಡಿಕೊಟ್ಟೆ. ಅದಾದಮೇಲೆ ಏನಾಯ್ತು ಅಂತಂದರೆ ಪಾಸ್ತಾ ಹಾಕ್ಬಿಟ್ಟು ಜಸ್ಟ್ ಎದ್ಲಂತ ಈ ಕಡೆ ಬಂದುಬಿಟ್ಟೆ ಗೈಸ್. ಅದೇನಾಗಿತ್ತು, ಫುಲ್ ಸಾಫ್ಟಾಗಿ ಬಂದೋಗ್ಬಿಟ್ಟಿತ್ತು. ಸೊ ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮಾಡಿಬಿಟ್ಟು ಇನ್ನೇನು ಮಾಡೋಕ್ಕೆ. ನಾವು ಇವಳು ಹುಷಾರಿಲ್ಲ ಅಂತ ಮನೆಗೆ ಹೋಗಿದ್ವಿ. ಇವಳು ನಮ್ಮ ಜೊತೆನೇ ಬರ್ತೀನಿ, ಸಂಜೆ ಹೋಗ್ತೀನಿ. ಅವರ ಅಪ್ಪ ಸಂಜೆ ಬಂದು ಕರ್ಕೊಂಡು ಹೋಗಿದ್ವಿ. ಅವಳೇ ನನ್ನನ್ನು ನೋಡಬೇಕಂತ ಹೇಳಿದ್ರು. ಸೊ ಕರ್ಕೊಬಂದೆ. ಏನು ಬೇಕು ಬಂದ್ಬಿಟ್ಟು ಮಾಡ್ತಾಯಿದ್ದೀನಲ್ಲ, ನಾನು ಮಾಡೋ ಪಾಸ್ತಾ ಇಷ್ಟ ನನಗೆ ಪಾಸ್ತಾ ಬೇಕಂತೆ. ಸೊ ಪಾಸ್ತಾ ಮಾಡ್ಕೊಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಪ್ರದೀಪ್ ಡ್ಯೂಟಿಗೆ ಹೋದ್ರು, ನಂದು ಊಟ ಆಯಿತು. ಬಟ್ ವರಮಹಾಲಕ್ಷ್ಮಿ ಬೇರೆ ಬರ್ತಿದ್ದಲ್ವ. ಸೊ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಅವ್ನು ಮಲ್ಕೊಂಡಿದ್ದಾಗ ಒಂದು ಸ್ವಲ್ಪ ಬೆಡ್ಶೀಟ್ಸ್ ಎಲ್ಲ ಒಕ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಅಂತ. ಸೊ ಪಾಸ್ತಾ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಮನೆ ಇರೋದು ಪಾಸ್ತಾ, ಅದಕ್ಕೆ ಅವಳು ಒಬ್ಳಿಗೋಸ್ಕರ ಒಂದೇ ಒಂದು ಆನಿಯನ್ ತೊಗೊಂಡಿದ್ದೀನಿ. ಅದು ಓಕೆ, ಬಟ್ ಆದರೆ ಏನು ವೆಜಿಟೇಬಲ್ಸ್ ತಗೊಳ್ಳಿಲ್ಲ ನಾನು. ಸೊ ಯಾಕೆಂದರೆ ನೆನ್ನೆ ಅಲ್ಲೂ ಹೋಗಿದ್ನಲ್ಲ, ಅಂದರೆ ನಮ್ಮ ಅತ್ತೆ ಮನೆಗೆ ಹೋದ್ಲು. ಹಿಂದಿಲ್ಲ ನೋಡಿರ್ತೀರ ಅನ್ಸುತ್ತೆ, ನಮ್ಮ ಅತ್ತೆ ಮನೆಗೆ ಹೋಗಿದ್ದೆ. ಸೊ ಪಾಸ್ತಾ ಬೇಯಿಸ್ಕೊತಾ ಇದ್ದೀನಿ. ಸೊ ಬೇಯೋವರೆಗೂ ವೆಯ್ಟ್ ಮಾಡೋಣ, ಬೆಂದ ಮೇಲೆ ಒಗ್ಗರಣೆಗೆ ಇಟ್ಕೊಳ್ಳೋಣ ಅಂತ. ಸೊ ರೆಡಿ ಕೊಡ್ತೀನಿ. ಏನು ಅಂತಂದರೆ ನಾವು ಜಸ್ಸುಗೆ 14ನೇ ತಾರೀಕು ಮುಡಿ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಸೊ ಅದು ಕ್ಯಾನ್ಸಲ್ ಆಯಿತು. ಏನಕ್ಕಪ್ಪ ಅಂತಂದರೆ ಈಗ ಫಸ್ಟು ನಾವು ಫೆಬ್ರವರಿ 8ನೇ ತಾರೀಕು ಮುಡಿ ಕೊಟ್ಟಿದ್ದು ಅವಳಿಗೆ. ಸೊ ಅದಾಗಿ 1 ವರ್ಷ ಆಗಬೇಕಂತ, ವರ್ಷದೊಳಗಡೆ 2 ಮುಡಿ ತೆಗ್ಸಂಗಿಲ್ವಂತೆ. ಸೊ ನಮ್ಮ ಪ್ರದೀಪ್ ಅಮ್ಮ ಇದ್ದಾರಲ್ಲ, ಅವರೆಲ್ಲ ವಿಚಾರಿಸೋದಕ್ಕೆ ಹಿಂಗೆ ಹೇಳಿದ್ರಂತೆ. ಈಗ ನಾವು ಡಿಸೆಂಬರ್ಗೆ ಪೋಸ್ಟ್ಪೋನ್ ಆಗಿದೆ ಮುಡಿ ಕೊಡೋದು. ಸೊ ಡಿಸೆಂಬರಿಗೆ ಮುಡಿ ಕೊಟ್ಬಿಡ್ಬೇಕು, ಯಾಕಂದರೆ ಫೆಬ್ರವರಿಗೆ 1 ವರ್ಷ ಆಗುತ್ತೆ. ಸೊ 10 ತಿಂಗಳಿಗೆ ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಸೊ ಡಿಸೆಂಬರಿಗೆ ಪೋಸ್ಟ್ಪೋನ್ ಆಗಿದೆ. ಯಾವುದೇ ರೀತಿ ಮುಡಿ ತೆಗ್ಸೋದಿರಲ್ಲ. ಮಾಮೂಲಿ ಭಾನುವಾರ ಹೋಗ್ತೀವಿ, ಮನೆ ದೇವ್ರಿಗೆ ಹೋಗ್ಬಿಟ್ಟು ಬಂದುಬಿಡ್ತೀವಿ. ಸೊ ಮುಡಿಯೆಲ್ಲ ತೆಗ್ಸೋದೇನಿರಲ್ಲ. ಸೊ ಈಗ ಪಾಸ್ತಾ ಮಾಡಿ ಸಿಗ್ತೀವಿ. ತಗೋ, ಇಷ್ಟ ಆಯ್ತಾ?
ಚೆನ್ನಾಗಿದೆಯಾ ನೋಡಿ ಗೈಸ್, ಇಬ್ಬರು ತಿಂತಾ ಇದ್ದಾರೆ. ಒಬ್ಳಿಗೆ ಶಾವಿಗೆ ಉಪ್ಪಿಟ್ಟು, ಒಬ್ಳಿಗೆ ಪಾಸ್ತಾ ಮಾಡಿದ್ದೀನಿ ಗೈಸ್. ಫುಲ್ಲು ಬೆಂಗಳೂರಲ್ಲಿ ಮಳೆ ಅಂದರೆ ಮಳೆ ಫುಲ್ಲು. ಹೆಂಗಪ್ಪ ಅಂತಾನೆ ನಾರ್ಮಲಾಗೇ ಇರುತ್ತೆ ವೆದರ್, ಬಿಸಿಲೇ ಇರುತ್ತೆ. ಸಡನ್ನಾಗಿ ಮಳೆ ಬಂದ್ಬಿಡುತ್ತೆ. ಸೊ ಇಲ್ಲಂತೂ ಹೆವಿ ಜೋರು ಮಳೆ ಬರ್ತಾಯಿತ್ತು ಮಾತ್ರ. ಯಪ್ಪ ಅನಿಸ್ಬಿಡ್ತು ನನಗೆ, ಫುಲ್ಲು ಮಳೆ. ಸೊ ಆಮೇಲೆ ಏನು ಮಾಡೋದಂತ ನಾವಿನ್ನೇನು ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ವಿ. ಯಾಕಂದರೆ ಇವಳು ಜಸ್ಟ್ ಬಿಟ್ಟರೆ ಈಚೆ ಓಡೋಗ್ಬಿಡ್ತಾಳೆ ಮಳೆಲೂ. ಅದಕ್ಕೆ ಡೋರ್ ಹಾಕ್ಬಿಟ್ಟಿದ್ದೀನಿ ಗೈಸ್. ನಂಗೆ ನಿಜವೂ ಅಷ್ಟು ಜೋರು ಮಳೆ ಬಂದಿರೋದೇ ಗೊತ್ತಿಲ್ಲ. ಆಮೇಲೆ ನಮ್ಮ ಸಿಸ್ಟರ್ ಕಾಲ್ ಮಾಡ್ಬಿಟ್ಟು ಏನು ಅಷ್ಟೊಂದು ಮಳೆ ಬರ್ತಾಯಿದೆ ನೋಡಿಲ್ವಾ ನೀನು ಅಂತ ಫೋನ್ ಮಾಡಿದ್ರು. ಸೊ ಆವಾಗ ನಾನು ಎದ್ದು ಈಚೆ ಬಂದು ನೋಡಿರೋದು. ಆಗ ಇಷ್ಟು ಜೋರು ಮಳೆ ಬರ್ತಾಯಿತ್ತು ಗೈಸ್. ಹೇಳಬೇಕು ಅಂತಂದರೆ ನಾವು ಅಷ್ಟರಲ್ಲಿ ನಮ್ಮ ಅಕ್ಕನ ಮನೆಯಿಂದ ನಮ್ಮ ಮನೆಗೆ ಬಂದುಬಿಟ್ವಿ. ನಾನು ಬರ್ತೀನಿ ಅಂತಂದು ಅಂದ್ಬಿಟ್ಟು ಕರ್ಕೊಬಂದೆ. ಸೊ ಕರ್ಕೊಬಂದ್ಮೇಲೆ ಸದ್ಯ ಜೋರಾಗಿ ಮಳೆ ಬಂತು. ಸೊ ನಾನು ಬಟ್ಟೆ ಹಾಕಿರೋದೇ ಮರ್ತೋಗ್ಬಿಟ್ಟಿದ್ದೀನಿ ಗೈಸ್. ನಿಜವಲ್ಲೂ ಬಾಗಿಲು ಹಾಕ್ಬಿಟ್ಟು ಬಟ್ಟೆ ಒಣಾಕ್ಬಿಟ್ಟು ಬಾಗಿಲು ಹಾಕ್ದೆ. ಅವಾಗ ಬಿಸಿಲಿತ್ತು. ಸೊ ಇವಳು ಹೋಗ್ಬಿಡ್ತಾಳೆ ಈಚೆಗೆ ಅಂದ್ಬಿಟ್ಟು ಬಾಗಿಲು ಹಾಕಿದ್ದೀನಿ, ಮರ್ತೇ ಬಿಟ್ಟಿದ್ದೀನಿ. ಸೊ ಪ್ರತಿದಿನ ಒಗ್ದಿದ್ದೆ ಯೂನಿಫಾರ್ಮು ಪ್ಲಸ್ ಜೆಶದೊಂದು 2 ಜೊತೆ ಬಟ್ಟೆ ಒಗ್ದಿದೆ ಅಷ್ಟೇ. ಇವತ್ತಿನ ಲಾಗ್ ಇದಾಗಿತ್ತು. ನಾವು ನಮ್ಮ ಅಕ್ಕನ ಮನೆಗೆ ಹೋಗಿದ್ವಿ. ಅವಳಿಗೆ ಹುಷಾರಿಲ್ಲ ಅಂತ ಫೋನ್ ಮಾಡಿ ರಾತ್ರಿನೇ ನೆನ್ನೆನೇ ಹೇಳಿದರು. ನೆನ್ನೆ ನಮ್ಮ ಅತ್ತೆ ಮನೆ ಇದ್ದಾಗಲೇ ಫೋನ್ ಬಂತು. ಬಟ್ ನಾವು ನಾರ್ಮಲಾಗಿ ಡೈಲಿ ವೀಡಿಯೋ ಕಾಲ್ ಮಾಡ್ತಾರಲ್ವ ಅಂತ ಅಂದ್ಕೊಂಡ್ವಿ. ಸೊ ಆವಾಗ ಅಲ್ಲಿಗೆ ಹೋಗಿದ್ವಲ್ಲ, ಆಮೇಲೆ ಬಂದು ಹೋಗೋಣ ಅಂತ ಅಂದ್ಕೊಂಡು ಸೊ ಇವತ್ತು ಬೆಳಗ್ಗೆ ಹೋಗಿದ್ದು ಬಂದ್ವಿ. ಅವಳನ್ನ ಕರ್ಕೊಂಡು ಬಂದಿದ್ದೆ, ಅವಳು ಹೊರಟ್ಲು. ರಿಲಯನ್ಸಿಗೆ ನಾವು ಹೋಗ್ಬೇಕಿತ್ತು ಅಂತ ಅಂದ್ಬಿಟ್ಟು ಅವರಪ್ಪ ಬಂದು ಕರ್ಕೊಂಡು ಹೋದ್ರು. ನಮ್ಮ ಮನೆ ಹತ್ರನೇ ಬಂದು ಕರ್ಕೊಂಡೋದ್ರು. ಸೊ ಇವತ್ತಿನ ಲಾಗ್ ಇದಾಗಿತ್ತು. ಎಸ್ ಗೈಸ್, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ಕಾಯ್ತಾರಿ. ಲವ್ ಯು ಆಲ್. ಬಾಯ್.